ಯಾವಾಗ ನೀವು ಪೊಲಿಟಿಕ್ಸಿಗೆ ಎಂಟ್ರಿ ಆಗಿದ್ದು? ಯಾಕೆ ಆಗಬೇಕು ಅನ್ನಿಸ್ತು? ಅದು ಒಂದು ಆಕಸ್ಮಿಕ ಘಟನೆ ರೀ. 86ರಾಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದರು. ನಜೀರ್ ಸಾಬ್ರು, ಅಬ್ದುಲ್ ನಜೀರ್ ಸಾಬ್ರು RDPR ಮಿನಿಸ್ಟರ್. ನೀರ್ ಸಾಬ್ ಅಂತ ನೀರ್ ಫೇಮಸ್. ಸಾಬ್ ಅಂತ ಕರೀತಾರೆ. ಅವಾಗ ನಮ್ಮ ಮನ್ಯಾಗ ಯಾರು ಹಿಂದೂ ರಾಜಕೀಯದೊಳಗೆಲ್ಲ ಇದ್ದುದಿಲ್ಲ, ಯಾರು ಇಲ್ಲ. ನಮಗೆಲ್ಲ ಇವೆಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಆಗೋದ ಹೆಚ್ಚು ಓಕೆ. ಆ ಮಟ್ಟದಾಗ ಇದ್ದಂಥ ನಮ್ಮ ಕುಟುಂಬ. ಅಲ್ಲೇ ಜಿಲ್ಲಾ ಪರಿಷತ್ ಚುನಾವಣೆ ಅನೌನ್ಸ್ ಆದ್ವಲ್ಲ, ಜಿಲ್ಲಾ ಪಂಚಾಯತಿ ಮಂಡಲ ಪಂಚಾಯತಿ ಚುನಾವಣೆ, ಅವಾಗ ಮಂಡಲ ಇತ್ತು. ಅನೌನ್ಸ್ ಆದಂಥ ಸಂದರ್ಭದೊಳಗೆ ನಮ್ಮ ಅಗಡಿ ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಹುಡ್ಕ್ಯಾನಕತ್ತಿದ್ರು. ಅವಾಗ ನಾನು ಜನತಾ ಪಕ್ಷದಾಗಿದ್ದೆ, ರಂಟೆ ಹೊತ್ತ ರೈತ. ಆ ಸಂದರ್ಭದೊಳಗೆ ಅಗಡಿ ಕ್ಷೇತ್ರದಾಗ ಯಾರಿಗೆ ಕೊಡ್ಬೇಕು ಏನು ಅಂತೇಳಿ ಚರ್ಚೆ ನಡೆದಂಥ ಹೊತ್ನ್ಯಾಗ ನಾನೇನು ಹೋಗಿ ಅವ್ರನ್ನ ಯಾರನ್ನೂ ಬೆನ್ನತ್ತಿ ಟಿಕೆಟ್ ಕೇಳಿದ್ದಿಲ್ಲ, ನಾನು ಹೋಗಿದ್ದಿಲ್ಲ. ಈಗ ನಮ್ಗೆ ಯಾರು ಕೊಡ್ಬೇಕು? ನಮ್ಮಲ್ಲಿ ಒಬ್ಬರು ಬೊರಮಣ್ಣ ಕಡ್ಲಿ ಅಂತೇಳಿ APMC ಮೆಂಬರ್ ಇದ್ದರು. ಅವರು ಆಗಿನ ನಮ್ಮ MLA ಚಿತ್ತರಂಜನ್ ಕಲ್ಕೋಟಿಯರು, ಇವಾಗ ಹಾವೇರಿಗಿದ್ರು. ಅವ್ರನ್ನ ಯಾರ ಒಬ್ಬರು ಹಿಂದುಳಿದ ವರ್ಗದ ಹುಡುಕ ನಿಮ್ಮ ಕ್ಷೇತ್ರಕ್ಕೆ ಅಗಡಿಗೆ ಕೊಡೋನು, ಅವ್ರಿಗೆ ಇದನ್ನು ಮಾಡೋಣ ಅಂತೇಳಿ ಅವ ಹಂಗೆ ಹುಡುಕ್ಯಂತ ಬಂದ. ನಾನು ಅವಾಗ ಆಲೇ ನಮ್ಮೂರಾಗ ಏನು ಮಾಡಿದ್ದೆ ಅಂದ್ರೆ ಸೋಷಿಯಲ್ ವರ್ಕ್ ಹಂಗೆ ಸುಮ್ಮನೆ BA ಓದಿದ್ನೆ. ಒಟ್ಟು ಹೊರಗೆ ಅಡ್ಡಾಡ ಮಾಹಿತಿ ಇತ್ತು. ಯಾರವರ ಏನೋ ಸಣ್ಣ ಪುಟ್ಟ ಕೆಲಸ ಇದ್ರೆ ಅವಾಗ ಈ ಕೊಳವೆ ಬಾಗ್ಸೋದು ಒಂದು ಸೀಸನ್ ಸ್ಟಾರ್ಟ್ ಆಗಿತ್ತು. ಅವಾಗ ರೈತರ ನೀರಾವರಿ ತಮ್ಮ ಹೊಲಗಳಿಗೆ ಅವನ್ನೆಲ್ಲ ಬೋರ್ ಹಾಕ್ಸೋದು, ಸರ್ವೆ ಮಾಡಿಸೋದು, ಅವ್ರಿಗೆ ಸಬ್ಸಿಡಿ ಕೊಡಿಸೋದು, ಇವೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿಸೋದು, ಹಿಂಗೆಲ್ಲ ಓಡಾಡ್ತಾ ಇದ್ವಿ. ನಾವೇನು MLA ನಂತೆ ಹತ್ರ ಇದ್ದಿದ್ದಲ್ಲ, ಶಾಸಕರ ಹತ್ರ ಇದ್ದಿದ್ದಲ್ಲ. ನಮ್ಮ ಲೆವೆಲ್ನಾಗ ನಾವು ಅಡ್ಡಾಡಿ ಮತ್ತು ಊರಾಗಳು ಒಂದು ನಾವು ನಮ್ಮ ತಮ್ಮರು ಕರ್ಕೊಂಡು ಒಂದು ಒಳ್ಳೆ ಪ್ರಗತಿಪರ ರೀತಿಯೊಳಗೆ ನಾವು ಒಕ್ಕಲ್ತನ ಮಾಡಿಸ್ತಿದ್ದೆವು. ಹಿಂಗೆಲ್ಲ ಊರಾಗ ಜನರಿಗೆ ಗೊತ್ತಾಗಿದ್ದೆ. ಅವ ಮೆಂಬರ್ ಬಂದು APMC ಮೆಂಬರ್ ಬಂದು, ತಮ್ಮ ಹಿಂಗೆ ಕೊಡ್ತಾರೆ ನಿಲ್ತೀನೋ ಅಂತ ಬಂದು ಕೇಳ್ದಂಗೆ. ಹೋಗಮರ ನನಗೆ ಅದಕ್ಕೆ ಬೇಕು ಇಂಥ ಇಲೆಕ್ಷನ್, ನಮ್ಗೆ ಇರೋದು ಕುಟುಂಬ, ನಾವು ಇರೋದು ಈಟು, ದೊಡ್ಡದ ಕೈ ಹಾಕೋದಪ್ಪ ನನ್ನ ಕಡೆಯಿಂದ ಆಗೋದಿಲ್ಲ, ನಾವಲ್ಲೇ ಅಂತಂದು. ಇಲ್ಲ ನಿನಗೆ ಗೊತ್ತಾಗೋದಿಲ್ಲ, ನೋಡು ಅಂತ ವಿಚಾರ ಮಾಡು ಅಂತೇಳಿ ಅಂದಾಗ ನಮ್ಮ ತಾಯಾರನ್ನ ಕೇಳಿದ್ವಿ. ನಮ್ಮ ತಾಯಿ ಒಪ್ಪಿಗೆ ಕೊಟ್ಲು, ನಿಲ್ಲ ಅಂತೇಳಿ. ಆ ಬಳಿಕ ಅವಾಗ ನಿಲ್ತಾನೆ ಅಂತೇಳಿ ಒಪ್ಪಿಗೆ ಕೊಟ್ಟು ಕಳಿಸ್ತಿದ್ದೆ. ಹೌದ್ರಿ? ಅದಾದ್ಮೇಲೆ ಮದ್ವೆ ಆಗಿದ್ದು? ಅದಕ್ಕಿಂತ ಮೊದಲ ನಂದು 77ರಾಗ ಮದ್ವೆ. ಕರೆಕ್ಟ್ ಹೇಳ್ರಿ, ಮತ್ತೆ ಮೇಡಮ್ ನೋಡ್ತಿರ್ತಾರ, ಮಕ್ಕಳು ನೋಡ್ತಿರ್ತಾರ, ಬೇಜಾರಾಗ್ತಾರ ಅವ್ರು. 77 ಮೇ 13ಕ್ಕೆ ನಾನು ಮದ್ವೆ ಆಗೈತಿ. ಓಕೆ ಮೇಡಮ್, ನೋಡ್ಕೊಡ್ರಿ ಕರೆಕ್ಟ್ ಹೇಳಿದ್ರ ಇಲ್ಲ ಅಂತ. ಆಮೇಲೆ ನಾನು ಫೋನ್ ಹಚ್ಚಿ ಹೇಳ್ರಿ. 77 ಮೇ 13 ನಾನು ಮದ್ವೆ ಆಗಿದ್ದು ಡೇಟ್. ಅಲ್ಲಿಂದ ಅದು ಹಂಗೆ ನಮ್ಮ ರಾಜಕೀಯ ಸ್ಟಾರ್ಟ್ ಆಯ್ತು. ಮುಂದೆ ಹೇಳಿದ್ನಲ್ಲ, ಬೊಮ್ಮಾಯರು, ಹೌದು, ಡಾಕ್ಟರ್ BG ಪಾಟೀಲ್ ಜಿಲ್ಲಾ ಪರಿಷತ್ ಅಧ್ಯಕ್ಷರಿದ್ದರು. ಅವಳಿಗೆ BM ಮೆಣಸಿನ್ಕಾಯಿ ಅಂತೇಳಿ MLC ಇದ್ರು ನಮ್ಮ ಹಾವೇರಿಗೆ. ಅವರು ಎಲ್ಲ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರ ಕಂಪನಿ ಒಳಗೆ ಅವಾಗ ನನಗೆಲ್ಲ ಹುರಿದುಂಬಿಸಿ ಟಿಕೆಟ್ ಕೊಡಿಸಿದ್ರು. ಅವಾಗ ನಾ MLAಗೂ ಒಲ್ಲೆ ಅಂತ ಹಠ ಹಿಡಿದಿದ್ದೆ ಬೊಮ್ಮಾಯಿರ ಹತ್ರ. ಹೌದ್ರಿ? ಸರಿ, ಏನು ಹೇಳ್ತಿದ್ದೀರಾ ನೀವು? ಕರೀ ಅವರು ನನ್ನ ಹೆಗಲ್ ಮ್ಯಾಗ ಕಾಯ್ಕೊಂಡು ಅವ್ರ ಡೈನಿಂಗ್ ಹಾಲ್ನಂತ ಕುಂದರ್ಸ್ಕೊಂಡು ಒಂದು 10 ಮಿನಿಟ್ ನನಗೆ ಬುದ್ಧಿಗಾನ ಹೇಳಿದ್ರು. ಅವ್ರು ಯಾಕೆ ಬೇಡ ಅನ್ಸ್ತಾತಿತ್ತು ಹುಬ್ಬಳ್ಳಿಯಾಗ? ಓಕೆ, MLA ಟಿಕೆಟ್ ಯಾಕೆ ಬೇಡ? ಅಲ್ರಿ, ಅದ್ರ ಈಗ ನಾವು ಆ ಲೆವೆಲ್ಗಿತ್ತು ನಮ್ದು ಆರ್ಥಿಕ ಪರಿಸ್ಥಿತಿ, ನಮ್ಮ ಸಾಮಾಜಿಕ ಜೀವನ. ನಾವು ಏನಾದರೂ ಹೆಚ್ಚು ಕಡಿಮೆ ಆಗಿ ಏನಾದರೂ ಅನಾಹುತಕ್ಕೆ ನಮಗೆ ಆರ್ಥಿಕವಾಗಿ ಹೊರೆ ಬಿದ್ದು ನಾವೆಲ್ಲ ನಮ್ಮ ಕುಟುಂಬ ತೊಂದರೆ ಕೆಡೋದು ಬೇಡ ಅನ್ನೋ ಒಂದು ಉದ್ದೇಶ. ಎದಕ್ಕೆ ಬೇಕು ನನಗೆ ಅಂತೇಳಿ ಅನಿವಾರ್ಯ ಅವರು ಏನೋ ನಾನು ಒಲ್ಲೆ ಅಂದರೂ ಕೂಡ ಅವತ್ತು ಬೊಮ್ಮಾಯಿರ ಆಶೀರ್ವಾದ ಮಾಡಿ ಟಿಕೆಟ್ ಕೊಟ್ಟರು. ಆ ಟಿಕೆಟ್ ಕೊಟ್ಟಿಂದ ನಾನು ಪರಿಚಯ ಆದೆ ಎಲ್ಲ ಕಡೆಗೆ. ಸಿದ್ದರಾಮಯ್ಯರು ಪರಿಚಯ ಆದರು. ಮುಂದೆ ಸಿದ್ದರಾಮಯ್ಯನವ್ರು ಬೊಮ್ಮಾಯಿರು ಕೂಡ ಜಗಳ ಟಿಕೆಟ್ ಕೊಡ್ಸಿದ್ರು. ಇಷ್ಟೆಲ್ಲ ನಮ್ಮ ರಾಜಕೀಯ ಹಿನ್ನೆಲೆ, ಇದು ನಡೆದು ಬಂದ ದಾರಿ ನಮ್ಮದು. ಆ್ಯಕ್ಚುಲಿ ಇದೇ ಫಸ್ಟ್ ಈ ಥರ ಹಂಚ್ಕೊಂಡಿದ್ದು ಅನ್ಸುತ್ತೆ.
ಇದ ಫಸ್ಟ್ ಇದ ಈ first ತರ ಅಲ್ರಿ? ಈ ತರ ನಿಮ್ ರಾಜಕೀಯ ಹಿನ್ನೆಲೆ ನಾನು ನಮ್ಮ ಸ್ನೇಹ ಬಳಗದಾಗ ಎಲ್ಲ ಹೇಳ್ತಿದ್ರಿ. ಹೇಳ್ತಿದ್ವಿ. ಓಕೆ, ಈಗ ಜನ ನೋಡ್ತಾರ ಬಿಡ್ರಿ ನಿಮ್ಮ ರಾಜಕೀಯ ಹಿನ್ನೆಲೆ ಟಿಕೆಟ್ ಕೊಟ್ಟಾಗ ನೀವು ಭಯದಿಂದ ಬೇಡ ಅಂದಿದ್ದು. ಹ್ಮ್